ಮಾನಸಿಕ ಅಸ್ವಸ್ಥ ಯುವಕನಿಂದ ಪುಂಡಾಟ ಹೈರಾಣಾದ ಗ್ರಾಮಸ್ಥರು. ಗದಗ ಜಿಲ್ಲೆಯ ರೋಣ ತಾಲೂಕಿನ ಬೆಳವಣಕಿ ಗ್ರಾಮದಲ್ಲಿ ಮಾನಸಿಕ ಅಸ್ವಸ್ಥ ಯುವಕನೊಬ್ಬ ಮದವೇರಿದ ಆನೆಯ ತರಹ ಪುಂಡಾಟ ನಡೆಸಿದ ಘಟನೆ ಜರುಗಿದೆ. ಬೆಳವಣಕಿ ಗ್ರಾಮದ ಕುರುಬರ ಓಣಿಯ ಶಿವಪ್ಪ ತಟ್ಟಿ ಎಂಬ ಮಾನಸಿಕ ಅಸ್ವಸ್ಥ ಯುವಕನು ಕೊಡಲಿಯಿಂದ ತಮ್ಮ ತಂದೆ ತಾಯಿಯ ಮೇಲೆ ಹಲ್ಲೆ ಮಾಡಿದ್ದಾನೆ. ನಂತರ ಸಾರ್ವಜನಿಕರಿಗೂ ಸಹ ಕೊಡಲಿಯನ್ನು ತೋರಿಸುವ ಮೂಲಕ ಕೆಲವು ಸಮಯ ಕುರುಬರ ಓಣಿಯಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದ್ದಾನೆ. ಸಾರ್ವಜನಿಕರು 112ಕ್ಕೆ ಕರೆ ಮಾಡಿದ್ದಾರೆ. ಸ್ಥಳಕ್ಕೆ ಗಸ್ತು ವಾಹನದೊಂದಿಗೆ ಬಂದ ಪೊಲೀಸರು ಸ್ಥಳೀಯ ನಾಗರಿಕರ ಸಹಾಯದೊಂದಿಗೆ ಕಾರ್ಯಾಚರಣೆ ನಡೆಸಿ ಮಾನಸಿಕ ಅಸ್ವಸ್ಥ ಯುವಕನನ್ನು ಸೆರೆ ಹಿಡಿದಿದ್ದಾರೆ. ಮಾನಸಿಕ ಅಸ್ವಸ್ಥ ಯುವಕನಿಗೆ ಈಗ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ನಂತರ ಅವರ ಪಾಲಕರೊಂದಿಗೆ ಧಾರವಾಡ ನಿಮ್ಹಾನ್ಸ್ ಶಿಫ್ಟ್ ಮಾಡಲಾಗಿದೆ. ನ್ಯೂಸ್ ಬ್ಯೂರೋ, ಚಂದ್ರಶೇಖರ್ ಸೋಮಣ್ಣವರ್. ಮಗ ಅವನ ಹೆಸರೇನ? ಶಿವಪ್ಪ ಷಣ್ಮುಖಪ್ಪ ತಟ್ಟಿ. ಹಾಂ ಹಾಂ. ಯಾಕೆ ಹೊಡೆದ? ನಿಮ್ಮ ಯಜಮಾನ್ರಿಗೆ ಹೊಡೆದನ? ಹಾಂ ಹಾಂ. ಹಂಗೆ ಯಾಕೆ ಬಿಡಿತಾನ? ಕೊಡ್ಲಿ ತೊಂದು ಅಡ್ಡಾಡ್ತಾನಂತಲ್ಲ. ಈಗ ಅಲ್ಲೇ ಧಾರವಾಡ ದವಾಖಾನೆಗೆ ತೋರಿಸಿದ್ರಿ, ಭಾಳ ದಿನ ಆತ್ರಿ ತೋರ್ಸಾಕತ್ತಿ. ಈಗ ಆರಾಮಾಗೈತ್ರಿ. ಹೊಲಕ್ಕೆ ಕೆಲಸ ಮಾಡಕ್ಕೆ ಮುಕ್ಕಿದ್ರಿ, ಅವ್ರ ಅಪ್ಪಾರ ಕೂಡ ನಾವೇನು ಮುಕ್ಕಿದ್ರಿ ಅದ್ರಿ. ಈಗ ಒಂದು ವಾರ ಆತು ನೋಡ್ರಿ. ಹಿಂಗೆ ನಮ್ಮನ್ನು ಬಡದು ಮತ್ತೆ ಅವ್ರ ಅಪ್ಪಾರ ಕೊಡ್ಲಿ ತೊಗೊಂಡು ಹಲ್ಲೆ ಮಾಡ್ಯಾನ ನಿಮ್ಗೆ? ಈಗ ಕೊಡ್ಲಿ ತೊಗೊಂಡ್ರಿ ಹಲ್ಲೆ ಮಾಡ್ಯಾನ? ಕೊಡ್ಲಿ ತೊಗೊಂಡು ಹೊಡೆದಾನ? ಕೊಡ್ಲಿ ನಮ್ಗೇನು ಬಡ್ಗಿ ತೊಗೊಂಡು ಬಡ್ಗಿ ತೊಗೊಂಡು ಹೊಡೆದಾನ? ಮತ್ತೆ ಕೊಡ್ಲಿ ಇಟ್ಕೊಂಡಿದ್ದಂತಲ್ಲ? ಕೊಡ್ಲಿ ಇಟ್ಕೊಂಡು ಅಡ್ಡಾಡ್ತಾನೆ. ಕೊಡ್ಲಿ ಬಡ್ಗಿ ತೊಗೊಂಡು ಅವ್ರು ಜೋಡಿ ಇರ್ತಾರೆ ಎರಡು. ನೀವು ಅವ್ರ ತಾಯರ? ನಿಮ್ಮ ಹೆಸರೇನ್ರಿ? ಗೌರವ್. ಅಡ್ರೆಸ್? ತಟ್ಟಿ. ಅದೇ ಖಾರ ಪುಡಿ ಹಾಕ್ರಿ ಮತ್ತೆ ನಮ್ಗ ಏನಾರ ಮಾಡ್ಯಾನ ಏ ಕಾರ್ಪೊರೇಟ್ ಹೋಗೋಣ. ಅದನ್ನ